ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲ್ಗೆ ಆಧಾರದ ಸ್ವಾಗತ. ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಬೊಲೆಂಜಿರ್ ಫಿಶ್ ಕರಿ ಯಾವ ರೀತಿ ಮಾಡೋದಂತ ನೋಡೋಣ. ಒಂದು ಬಾಣಲೆಗೆ 1 ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ 10ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರಿಬೇಕು ಫ್ರೆಂಡ್ಸ್. ಅದರ ಜೊತೆಗೆ ಒಂದು 2 ಚಮಚದಷ್ಟು ಅವಿಜ, ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತೊಂದು 8ರಿಂದ 10 ಕಾಳುಮೆಣಸು, ಮತ್ತು ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, ಒಂದು 4 ಕರಿಬೇವು ಎಲೆ, ಮತ್ತೊಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಮತ್ತೊಂದು ಅರ್ಧ ಈರುಳ್ಳಿಯನ್ನು ಕೂಡ ಇಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್. ಇದನ್ನೆಲ್ಲ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಮಸಾಲವನ್ನು ಫ್ರೈ ಮಾಡಿದ ಮೇಲೆ 8ರಿಂದ 10 ಕಾಳು ಮೆಂತೆಯನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯಲ್ಲಿ ಇದಕ್ಕೆ ಒಂದು ಅರ್ಧ ಹೋಳು ತೆಂಗಿನಕಾಯನ್ನು ಹಾಕ್ಕೊತೇನೆ ಫ್ರೆಂಡ್ಸ್. ತೆಂಗಿನಕಾಯನ್ನು ಹಾಕ್ಕೊಂಡ್ಮೇಲೆ ಮಸಾಲವನ್ನು ಉರಿಬೇಕಂತ ಏನಿಲ್ಲ, ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ಇದನ್ನು ನಾನು ಗ್ರೈಂಡರಲ್ಲಿ ಈ ರೀತಿ ನೈಸಾಗಿ ರುಬ್ಕೊಂಡಿದ್ದೇನೆ. ಈಗ ಈ ಗ್ರೇವಿಗೆ ಒಂದು 2 ಗ್ಲಾಸಷ್ಟು ನೀರನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಈರುಳ್ಳಿಯನ್ನು ಕೂಡ ನಾನಿಲ್ಲಿ ರುಬ್ಬುವಾಗ ಹಾಕಿರುವುದರಿಂದ ಈಗ ಈರುಳ್ಳಿಯನ್ನು ಕೂಡ ಇಲ್ಲಿ ಹಾಕ್ಕೊತಿಲ್ಲ ಫ್ರೆಂಡ್ಸ್. ಈ ಬೊಲೆಂಜಿರ್ ಫಿಶ್ ಅಥವಾ ಸಿಲ್ವರ್ ಫಿಶ್ ಭಾಳ ಸ್ಪೈಸಿಯಾಗಿ ಮಾಡ್ಕೋಬಾರ್ದು, ಅದಕ್ಕೋಸ್ಕರ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಿಲ್ಲ ಫ್ರೆಂಡ್ಸ್. ಇಲ್ಲಿ ಅರಶಿನ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಈ ಗ್ರೇವಿಯನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ಗ್ರೇವಿಯನ್ನು ಭಾಳ ಗಟ್ಟಿನೂ ಮಾಡ್ಕೋಬಾರ್ದು, ಭಾಳ ನೀರು ಮಾಡ್ಕೋಬಾರ್ದು ಫ್ರೆಂಡ್ಸ್. ನಾನು ಮಾಡೋ ವಿಡಿಯೋ ಏನಾದರೂ ನಿಮಗೆ ಉಪಯೋಗ ಆದರೆ ಈ ವಿಡಿಯೋವನ್ನು ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಇದನ್ನು ಮುಚ್ಚಳ ಮುಚ್ಚಿ ಈ ಗ್ರೇವಿಯನ್ನು ಒಂದ್ಸಲ ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ನಾವು ಫಿಶ್ ಹಾಕಿದ ಮೇಲೆ ಈ ಗ್ರೇವಿಯನ್ನು ಭಾಳ ಕುದಿಸೋದಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ಇಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಆಗಿರೋದರಿಂದ ನಾನೊಂದು ಸ್ವಲ್ಪ ಉಪ್ಪನ್ನೀಗ ಸೇರಿಸ್ಕೊತೇನೆ ಫ್ರೆಂಡ್ಸ್. ಇದು ಬಾಯ್ಲ್ಡ್ ರೈಸ್ ಜೊತೆ, ಅನ್ನದ ಜೊತೆ ಅಂತೂ ಈ ಸಿಲ್ವರ್ ಫಿಶ್ ಕರಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮತ್ತು ಸಣ್ಣ ಮಕ್ಕಳಿಗೂ ಕೊಡ್ಬೋದು, ಯಾಕಂದರೆ ಮಧ್ಯದಲ್ಲಿ ಸಣ್ಣಗಿರೋ ಮುಳ್ಳಿರುವುದರಿಂದ ಏನೂ ತೊಂದರೆ ಆಗೋದಿಲ್ಲ, ಅದಕ್ಕೋಸ್ಕರ ಸಣ್ಣ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಈಗ ಈ ರೀತಿ ಒಂದು ಗ್ರೇವಿ ಚೆನ್ನಾಗಿ ಕುದಿ ಬಂದ ಮೇಲೆ ಈ ಅರಿಶಿಣದಿಂದ ಮಿಕ್ಸ್ ಮಾಡಿರುವಂಥ ಸಿಲ್ವರ್ ಫಿಶನ್ನು ಈಗ ಇದಕ್ಕೆ ಹಾಕ್ಕೊತೇನೆ. ಗ್ಯಾಸನ್ನು ಮಾತ್ರ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ಈ ಫಿಶನ್ನು ಹಾಕಿದ ಮೇಲೆ ಗ್ಯಾಸನ್ನು ಸಣ್ಣ ಉರಿಯಲ್ಲಿಟ್ಟು ಸಣ್ಣಗೆ ಒಂದು ಕುದಿ ಬಂದರೆ ಸಾಕು, ಭಾಳ ಕುದಿಸ್ಕೋಬಾರ್ದು. ಯಾಕಂದರೆ ಈ ಸಿಲ್ವರ್ ಫಿಶ್ ಮೆತ್ತಗಿರುವುದರಿಂದ ಸಾರಲ್ಲಿ ಪೂರ ಕದಡಿ ಹೋಗುತ್ತೆ, ಅದಕ್ಕೋಸ್ಕರ ಭಾಳ ಕುದಿಸ್ಕೋಬಾರ್ದು ಫ್ರೆಂಡ್ಸ್. ಇಷ್ಟು ನೀರು ಸೇರಿಸಿದರೆ ಸಾಕು, ಭಾಳ ನೀರು ಮಾಡ್ಕೊಂಡಿಲ್ಲ ನಾನು. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಸಣ್ಣ ಒಂದು ಕುದಿ ಬರ್ತಿದೆ ಫ್ರೆಂಡ್ಸ್. ಇಷ್ಟು ಬಂದರೆ ಸಾಕು. ಈ ಮಣ್ಣಿನ ಪಾತ್ರೆಯಲ್ಲಿ ಸಾರು ಮಾಡಿರೋದರಿಂದ ಅದರ ಬಿಸಿಗೆ ಈ ಫಿಶ್ ಬೆಂದು ಹೋಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿದಿರಲ್ಲ ಯಾವ ರೀತಿ ಸಿಲ್ವರ್ ಫಿಶ್ ಕರಿ ಮಾಡಿದೆ ಅಂತ. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.